ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರ್ದೆ ಬಾರಿಸದಿರೋ ತಂಬೂರಿ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ಸೂಪರಾಗಿದ್ದೀನಿ ನೋಡಿ. ಹಾಡು ಕೇಳಿ ನಿಮಗೆ ಗೊತ್ತಾಗಿರಬೇಕು ನಾವು ಯಾವ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅಂತ. ಬನ್ನಿ, ದಾರಿ ಉದ್ದಕ್ಕೂ ನಿಮಗೆ ಪ್ರಯಾಣ ನಾವು ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ. ಶರೀಫ್ ಅಜ್ಜ ಅವರ ದರ್ಶನ ಮಾಡೋಕ್ಕೆ ಹೋಗೋಣ. ಜೀವನದುದ್ದಕ್ಕೂ ಅವರು ನಡೆದು ಬಂದ ಅಧ್ಯಾತ್ಮದ ದಾರಿಗಳಲ್ಲಿ ಅದ್ಭುತವಾದ ಸಾಧನೆಗಳನ್ನು ಮತ್ತು ಅನೇಕ ಪವಾಡಗಳನ್ನು ಮಾಡಿ ತೋರಿಸಿರುವ ಶರೀಫ್ ಅಜ್ಜ ಗೋವಿಂದಜ್ಜ ಅವರ ಪವಿತ್ರವಾದ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ. ದಾರಿಯುದ್ದಕ್ಕೂ ಅವರು ಹಾಡುಗಳಲ್ಲಿ ತತ್ವ ಪದಗಳಲ್ಲಿ ಬರುತ್ತಿರುವ ಊರುಗಳ ಹೆಸರುಗಳನ್ನು ಅಲ್ಲಿಂದ ನೋಡ್ತಾ ಹೋಗ್ತಾ ಇದ್ವಿ. ನಾವೇನೋ ಅಲ್ಲಿ ಅವರು ಸ್ಟೋರಿಗಳನ್ನೆಲ್ಲ ಓದಿದ್ದೀವಲ್ಲ, ನೋಡಿದ್ದೀವಿ ಧಾರಾವಾಹಿಗಳ ಮೂಲಕ, ಸಿನಿಮಾಗಳ ಮೂಲಕ, ಆಮೇಲೆ ಬುಕ್ಸ್ಗಳಲ್ಲಿ, ಗ್ರಂಥಗಳಲ್ಲೆಲ್ಲ ಓದಿ ನೋಡಿರೋದ್ರಿಂದ ಅವರು ತತ್ವ ಪದಗಳಲ್ಲಿ ಹಾಡಿರುವ ವಚನಗಳನ್ನು ಅವೆಲ್ಲ ಕಲ್ಪನೆ ಮಾಡ್ಕೊತ ನಾವು ಬರ್ತಾ ಇದ್ವಿ. ನಮ್ಮ ಕಾರ್ ಇಲ್ಲಿ ಬಂದು ನಿಂತಿತ್ತು ನೋಡ್ರಿ. ಗೋವಿಂದಜ್ಜ ಅವರ ಗದ್ದುಗೆ ಇದು ಮಾಡಿದ್ದಾರೆ ಇಲ್ಲಿ. ಶರೀಫ್ ಅಜ್ಜ ಅವರು ಅವ್ರ ತಮ್ಮ ಜೀವಿತಾವಧಿಯಲ್ಲಿ ಅವರು ಗೋವಿಂದಜ್ಜ ಅವರು ತೀರ್ಕೊಂಡ ನಂತರ ಅವರ ಬೂದಿಯನ್ನು ಅವರು ಇಲ್ಲಿ ತಂದು ತಮ್ಮ ತಂದೆ ತಾಯಿಯ ಜಾಗದಲ್ಲಿ ಏನು ಅವರು ಹೊಲದಲ್ಲಿ ಮಾಡಿದ್ದಾರೆ ಸಮಾಧಿನ, ಅಲ್ಲೇ ತಂದು ಗೋವಿಂದಜ್ಜ ಅವರ ಸಮಾಧಿಯನ್ನು ಕೂಡ ಅವರು ಮಾಡಿದ್ದಾರೆ. ಅವರ ತಂದೆ ತಾಯಿಯರ ಸಮಾಧಿಗಳನ್ನು ಅವರ ಸ್ವಂತ ಶರೀಫ್ ಅಜ್ಜ ಅವರ ಹೊಲದಲ್ಲಿ ಮಾಡಿದ್ದಾರೆ. ಗೋವಿಂದಜ್ಜರು ಕೂಡ ತಮ್ಮ ಗುರುಗಳಿಗೆ ಕೂಡ ಇಲ್ಲೇ ತಂದಿದ್ದಾರೆ ಅವರು. ಇದು ಗೋವಿಂದಜ್ಜ ಅವರ ಸಮಾಧಿ ನೋಡಿ, ಎಷ್ಟು ಪ್ರಶಾಂತವಾಗಿದೆ. ಇಲ್ಲಿ ದರ್ಶನ ಮಾಡ್ಕೊಂಡಿವಿ. ಎಲ್ಲರೂ ದರ್ಶನ ಮಾಡಿಕೊಂಡು ನೀವು ಕೂಡ ದರ್ಶನ ಮಾಡಿರಿ. ಅಲ್ಲೆಲ್ಲ ವಚನಗಳನ್ನು ನಾವೆಲ್ಲ ನೋಡ್ತಾ ಇದ್ದರೆ ನಾವು ಇಲ್ಲಿ ಸ್ಪರ್ಶ ಮಾಡೋದೇ ಒಂದು ಮೈಗೆ ಹೆಂಗೆ ಅನಿಸುತ್ತೆ ಅಂತಂದರೆ ಆ ರೋಮಾಂಚನನೇ ಬೇರೆ ಆಗುತ್ತೆ. ಇಲ್ಲಿ ಬಂದಾಗ ನೀವು ಆ ಫೀಲ್ ಮಾಡ್ಕೋಬೋದು. ಅದ್ಭುತವಾದ ಸಾಧು ಸಂತರ ಈ ಪವಿತ್ರ ಸ್ಥಳ. ಶರೀಫ್ ಅಜ್ಜರ ದರ್ಶನ ಮಾಡಿದರೂ ಕೂಡ ನೋಡಿ ಕಮ್ಮಿನೇ ಅನಿಸುತ್ತೆ. ಬಂದಿದ್ದೀವಿ, ಸಾಕಷ್ಟು ಸಲ ವಿಡಿಯೋ ಕೂಡ ಮಾಡಿದ್ದೀನಿ. ಬಂದಾಗ ಒಂದು ಸಲ ಒಂದೊಂದು ಹೊಸದೇ ಅನಿಸ್ತದೆ. ಇಲ್ಲಿ ಶಾಂತಿ, ಸಮಾಧಾನ. ಇವಾಗ ನಮ್ಮ ಮೈದನವರು ಮೈದನ ಹೆಂಡತಿ ಎಲ್ಲರೂ ಸೇರಿ ಬಂದಿದ್ದೀವಿ. ಗೋವಿಂದಜ್ಜ ಅವರ ಗದ್ದುಗೆಯ ಸುತ್ತ ತಿರುಗಿದ್ವಿ. ತಿರುಗೋ ಸಮಯದಲ್ಲಿ ಕಂಡ ಈ ಪಲ್ಲಕ್ಕಿ ನೀವು ಗುಡಿ ಸುತ್ತಾಕಬೇಕಾದ್ರೆ ಎಲ್ಲ ಕಾಣಿಸ್ತವೆ. ಮತ್ತು ಇದು ಆಂಜನೇಯ ಸ್ವಾಮಿಯ ಒಂದು ಶಿಲೆಯನ್ನು ಕೂಡ ಇಟ್ಟಿದ್ದಾರೆ. ಯಾವುದು ಜಾತಿ ಭೇದ ಇಲ್ಲದೆ ಹಿಂದೂ ಮುಸ್ಲಿಂ ಅನ್ನೋದು ಎಲ್ಲರೂ ಬರ್ತಾರೆ ಇಲ್ಲಿ ಪವಿತ್ರ ಸ್ಥಳಕ್ಕೆ. ಇಲ್ಲಿ ಒಂದು ಪಾಪು ನನಗೆ ಅನ್ನೋ ಥರನೇ ಮಾಡ್ತು ಪಾಪ. ಆ ಪಾಪುಗೆ ಎತ್ಕೊಂಡು ಕೂಡ ನಾನು ವಿಡಿಯೋನ ಮಾಡಿಕೊಂಡೆ. ಅಲ್ಲೆಲ್ಲರೂ ಬಂದು ಕೂತ್ಕೊಂಡಿದ್ರು ನೋಡ್ರಿ. ನಾವು ಹೋಗಿದ್ದೀವಲ್ಲ, ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡಿವಿ. ಅಲ್ಲಿ ಕೂತ್ಕೊಂಡು ಮುಂದೆ ಶರೀಫ್ ಅಜ್ಜ ಅವ್ರ ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡಿವಿ. ಇಲ್ಲಿ ಹಚ್ಚಿದ ಮಲ್ಲಿ ಅಲ್ಲಿಂದ ನೋಡಿ ಇಲ್ಲಿ ಬಂದ್ವಿ. ಶರೀಫ್ ಅಜ್ಜ ಅವ್ರ ದರ್ಶನ ಕೂಡ ಮಾಡಿರಿ ನೀವು. ಶರೀಫ್ ಅಜ್ಜ ಅವರು
ತಾಯಿ ತಂದೆ ಇಬ್ಬರ ಸಮಾಧಿಗೆ 2 ಬೇವಿನ ಮರನ ಹಾಕಿದ್ರು. ಒಂದು ಮಲ್ಲಿಗೆ ಹೂವಿನ ಬಳ್ಳಿಯನ್ನು ಕೂಡ ಹಾಕಿದ್ರು. 2 ಗಿಡ ಒಂದಾಗಿ ಸೇರಿ 2 ದೇಹ ಒಂದೇ ಜೀವ ಅನ್ನೋ ಥರ ಶರೀಫಜ್ಜವರು ಗೋವಿಂದಜ್ಜವರು ಯಾವ ಥರ ಇದ್ದಾರೆ ಆ ಥರ ಬೇವಿನ ಗಿಡ ಕೂಡ ಕಲ್ಕೊಂಡ್ಬಿಟ್ಟಿದ್ದಾವೆ ಇಲ್ಲಿ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಮಲ್ಲಿಗೆ ಹೂವು ಅದು ಸೀಸನ್ನಲ್ಲಿ ಮಾತ್ರ ಬಿಡ್ತದೆ. ಇಲ್ಲೂ ಹಾಗಲ್ಲ, ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆವರೆಗೂ ಹೂವು ಉದುರ್ತವೆ ಸಮಾಧಿ ಮೇಲೆ, ಸಾಯಂಕಾಲ ಬೆಳಗ್ಗೆ. ಅದು ಏನಂತಾರೆ ಹರ್ ಹಮೇಶ ಅಂದರೆ ಇಡೀ ವರ್ಷ ಪೂರ್ತಿ ಹೂಗಳನ್ನು ನ್ಯಾಚುರಲ್ ಆಗಿ ಅವರ ಸಮಾಧಿ ಮೇಲೆ ಬಿಡ್ತವೆ. ಇದು ಅವರ ಅದ್ಭುತವಾದ ಪವಾಡನೇ ಅಂತಲೇ ಹೇಳಬೇಕು. ಇನ್ನೂ ಕಲಿಯುಗದಲ್ಲಿ ಕೂಡ ಅವ್ರ ಪವಾಡನ ನಾವು ನೋಡ್ತೀವಿ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಬೇವಿನ ಎಲೆ ಇದೆಯಲ್ಲ, ಬೇವಿನ ಗಿಡ ಏನಿದೆ ಆ ಮರದ ಎಲೆಗಳನ್ನು ನೀವು ತಿಂದರೆ ಸರ್ವ ರೋಗಗಳು ನಿವಾರಣೆ ಆಗ್ತವೆ ಅನ್ನೋದು ನಾನು ಇಲ್ಲಿ ಕೇಳಿದೆ ಅವ್ರ ಕಡೆಯಿಂದ. ಹಾಗಾಗಿ ನಮಗೆ ಕೂಡ ಸ್ವಲ್ಪ ಎಲೆನ ಅದು ಈಸಿಯಾಗಿ ಕಟ್ ಮಾಡ್ಕೊಳಕ್ಕೆ ಬರಲ್ಲ, ಅವರೇ ಕಟ್ ಮಾಡಿಕೊಟ್ರು, ತೊಗೊಂಡು ತಿಂದ್ವಿ ಎಲ್ಲರೂ ಅನ್ನೋದು. ಅಷ್ಟೊಂದು ವಿಶೇಷವಾದ ಈ ದೇವಸ್ಥಾನ ಸಂತರ ಗೋವಿಂದಜ್ಜ ಅವರ ದರ್ಶನ ಮಾಡಿಕೊಂಡು ನೋಡಿ. ಇದೆ ಬೇವಿನ ಗಿಡದ ಎಲೆನ ತಿಂದ್ವಿ. ಯಾರು ನೀವು ಇದು ಗೊತ್ತಿಲ್ಲ ಅವರು ಮತ್ತೆ ಯಾವಾಗಾದರೂ ಬಂದರೆ ಇದನ್ನು ತಿನ್ನೋದನ್ನು ಮಾತ್ರ ಮರಿಬೇಡ್ರಿ, ಯಾಕಂದರೆ ಅದರಲ್ಲಿ ಅದ್ಭುತವಾದ ಶಕ್ತಿ ಇದೆ. ಈ ಸಂತರ ಆಶೀರ್ವಾದ ಅಂದರೆ ಅವರು ಸ್ಪರ್ಶ ಮಾಡಿ ಬೆಳೆಸಿದ ಗಿಡ, ಅದರಲ್ಲಿ ಅದ್ಭುತವಾದ ಶಕ್ತಿ ಇದೆ. ಫಸ್ಟ್ ಟೈಮ್ ನಾವು ಶರೀಫಜ್ಜ ಅವರ ಪೂಜೆಯ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದು. ಪ್ರತಿ ಸಲ ಬಂದಾಗ ಒಂದೊಂದು ಹೊಸದೇ ಅನಿಸ್ತಾ ಇತ್ತು ನಮಗೆ. ಭಾಳ ಒಳ್ಳೆ ರೀತಿಯಿಂದ ದರ್ಶನ ಆಯಿತು. ಎಲ್ಲರೂ ಈ ಟೈಮಿಗೆ ನಾವು ಹುಬ್ಳಿಗೆ ಪ್ರಯಾಣನ ಬೆಳೆಸಿದ್ವಿ. ದಾರಿಯಲ್ಲಿ ಮಧ್ಯೆ ಇದು ಬುಲಕಟ್ ಎತ್ತಿನ ಬಂಡಿ ಅಲಂಕಾರ ಮಾಡಿಕೊಂಡು ಜಾತ್ರೆನೂ ನಡೀತಾ ಇತ್ತು ಅಲ್ಲಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್.